ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ನೇಹಿತರೆ. ಇವತ್ತಿನ ರೆಸಿಪಿ ನಿಮ್ಗೆ ಟೈಟಲ್ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತೇ ಆಗಿರುತ್ತೆ. ಹೌದು, ಅಮ್ಮನವರಿಗೆ ತುಂಬಾನೇ ಪ್ರಿಯವಾಗಿರುವಂತ ಹುರುಗಡಲೆ ತಂಬಿಟ್ಟು. ನಮ್ಮ ತುಮಕೂರು ಬೆಂಗಳೂರು ಸೈಡ್ ಎಲ್ಲ ಬಂದ್ಬಿಟ್ಟು ಕಡ್ಲೆ ಹುರುಗಡ್ಲೆ ಈ ರೀತಿಯಾಗಿ ಕರಿತೀವಿ. ಈ ಸೈಡ್ ಬಂದ್ಬಿಟ್ಟು ಪುಟಾಣಿ ಅಂದ್ರೇನೆ ಗೊತ್ತಾಗೋದು. ಕಡ್ಲೆ ತಗೊಂಡ್ ಬರಕ್ ಹೋಗಿ ತುಂಬಾನೇ ಒಂದ್ ದೊಡ್ಡ ಕತೆ ಆಗಿತ್ತು. ನಾನ್ ಫಸ್ಟ್ ಗುಲ್ಬರ್ಗಕ್ ಬಂದಾಗ ಸ್ನೇಹಿತರೆ, ಅದನ್ನ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ. ನಂತರ ಇಲ್ಲಿ ಸ್ನೇಹಿತರೆ, ಇದಕ್ಕೆ ಏನೆಲ್ಲ ಬೇಕಂದ್ರೆ 1 ಕಪ್ಪು ಕಡಲೆಯನ್ನ ತಗೊಂಡಿದೀನಿ, ಪುಟಾಣಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ಅಂದ್ಬಿಟ್ರೆ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿಗೆ ಸ್ವಲ್ಪ 1/4 ಕಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಅದ್ರಲ್ಲೂ ಒಂದೊಂದ್ ಬೆಲ್ಲ ಬಂದ್ಬಿಟ್ಟು ಸಿಹಿಯ ಹೆಚ್ಚಿಗೆ ಇರುತ್ತೆ, ಒಂದೊಂದ್ ಬೆಲ್ಲ ಸ್ವಲ್ಪ ಸಪ್ಪೆ ಬೆಲ್ಲ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ನಂತರ ಒಣ ಶುಂಠಿ, ಏಲಕ್ಕಿ, ಹಾಗೇನೆ ಕೊಬ್ಬರಿ, ಒಣ ಕೊಬ್ಬರಿ ಸ್ನೇಹಿತರೆ, ಇಷ್ಟೆಲ್ಲವನ್ನು ತಗೊಂಡಿದೀನಿ. ಇದಕ್ಕೆ ಇನ್ನೊಂದೇನಂದ್ರೆ, ಇದಕ್ಕೆ ಇನ್ನೊಂದು ವಸ್ತು ಸೇರಿಸ್ಬೇಕಿತ್ತು. ಅದೇನಂದ್ರೆ ಎಳ್ಳು ಸ್ನೇಹಿತರೆ. ಎಳ್ಳು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೇನೆ ಮತ್ತೆ ಬಾದಾಮಿ, ಗೋಡಂಬಿ ಅದೆಲ್ಲದನ್ನು ಬೇಕು ಹಾಕೊಳ್ಬೋದು. ನಾನು ಸದ್ಯಕ್ಕೆ ಅದೆಲ್ಲವನ್ನು ಹಾಕೊಂಡಿಲ್ಲ, ಎಳ್ಳು ಬಂದಿರಲಿಲ್ಲ ಹಾಗಾಗಿ ಹಾಕೊಂಡಿಲ್ಲ ಸ್ನೇಹಿತರೆ. ನಿಮ್ಗೆ ಇಷ್ಟ ಇತ್ತಂದ್ರೆ ಹಾಕೊಳ್ಬೋದು, ಇಲ್ಲ ಅಂದ್ರೆ ಹಾಗೆ ಮಾಡ್ಕೊಳ್ಬೋದು. ಬೆಲ್ಲವನ್ನ ಸ್ನೇಹಿತರೆ ಸ್ವಲ್ಪ ಕಲ್ಲಿಂದ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡಿದೀನಿ, ಬೇಗ ಕರಗುತ್ತೆ ಅಂತ ಹೇಳಿ. ಹಾಗೇನೆ ಇಲ್ಲಿ ನೋಡಿ, ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ವಾ, ಅದರಲ್ಲಿ 1 ಗ್ಲಾಸ್ ನೀರನ್ನ ಹಾಕೊಂಡಿದೀನಿ ಚಿಕ್ಕ ಲೋಟದಿಂದ. ಈಗ ಇದನ್ನ ಕರಗಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಕರಗೋಷ್ಟರಲ್ಲಿ ನಾವು ಕಡಲೆಯನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಬೇಕಂದ್ರೆ ಕಡಲೆ ಏನ್ ಪುಡಿ ಮಾಡ್ಕೊಳ್ತೀರಲ್ವಾ, ಅದನ್ನ ಬೇಕಂದ್ರೆ ಜರಡಿ ಹಿಡಿಯೋದಾದ್ರೆ ಹಿಡಿಬಹುದು, ಇಲ್ಲಾಂದ್ರೆ ಹಾಗೇನೆ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಬೇಕು ಅಷ್ಟೇನೆ ಸ್ನೇಹಿತರೆ. ಇದ್ರಲ್ಲೇ ಎಳ್ಳು ಹಾಕೊಳ್ಳೋದಾದ್ರೆ ಸ್ವಲ್ಪ ಎಳ್ಳನ್ನು ಹುರಿದ್ಬಿಟ್ಟು, ಹಾಗೇನೆ ಸ್ವಲ್ಪ ಬಾದಾಮಿ, ಗೋಡಂಬಿ ಅದನ್ನು ಎಲ್ಲ ಬಿಸಿ ಮಾಡಿ ಹಾಕೊಂಡು ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ಇದಕ್ಕೆ ಸ್ನೇಹಿತರೆ ಉಳಿದಿರುವಂತದ್ದೇನು ಕೊಬ್ಬರಿ ಅದೆಲ್ಲ ಇದೆಯಲ್ವಾ, ಸೇರಿಸ್ಕೊಳ್ಳೋಣ. ಕೊಬ್ಬರಿನೂ ಅಷ್ಟೇನೆ, ನಿಮ್ಗಿನ್ನ ಹೆಚ್ಚಿಗೆ ಬೇಕಂದ್ರೆ ಹಾಕೊಳ್ಬೋದು. ನಾನು ಸ್ವಲ್ಪ ಹಾಕೊಂಡಿದೀನಿ. ಹಾಗೆ ಏಲಕ್ಕಿ ಪುಡಿನ ನಾನು ಒಂದು ಡಬ್ಬಿಯಲ್ಲಿ ಮಾಡಿಟ್ಕೊಳ್ತೀನಿ ಸ್ನೇಹಿತರೆ. ಇದಕ್ಕೇನು ಇಲ್ಲ, ಏಲಕ್ಕಿ ಎಲ್ಲದ್ ಬೇಕು ಹಾಗೇನೆ ಹಾಕೊಳ್ಬೋದು, ಕಾಳು ಬಿಡಿಸ್ಬೇಕಂದ್ರೂ ಹಾಕೊಳ್ಬೋದು, ಇಲ್ಲ ಏಲಕ್ಕಿ ಸಿಪ್ಪೆ ಸಮೇತನೇ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಪರಿಮಳ ಅಂತೂ ಇನ್ನ ಸೂಪರ್ ಆಗಿರುತ್ತೆ. ಅದಕ್ಕೆ 1-2 ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೂಪರ್ ಆಗಿ ಬರುತ್ತೆ. ಸಕ್ಕರೆ ಇರುತ್ತಲ್ವಾ, ಹಾಗಾಗಿ ಬೇಗನೆ ಪುಡಿ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನಾವ್ ಎಷ್ಟು ದಿನ ಬೇಕಂದ್ರೂ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ನಮ್ಗೆ ಸಿಹಿ ಎಲ್ಲ ಮಾಡೋ ಟೈಮಿಗೆ ಹಾಕೊಳಕ್ಕೆ ಬೇಗ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅವಾಗ ಇದು ಮಾಡ್ಬೇಕಂದ್ರೆ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊಂಡು ಈ ರೀತಿಯಾಗಿರುತ್ತೆ. ಹಾಗಾಗಿ ನಂತರ ಒಣ ಶುಂಠಿ ಪುಡಿನೂ ಅಷ್ಟೇನೆ. ನೋಡಿ, ಶುಂಠಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ನಾನು ಏಲಕ್ಕಿ ಪುಡಿ, ಶುಂಠಿ ಪುಡಿ ಎರಡನ್ನು ಒಂದೊಂದು ಡಬ್ಬಿ ಮಾಡಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಅವಾಗ್ಲೂ. ಯಾಕಂದ್ರೆ ಒಣ ಶುಂಠಿ ಪುಡಿನೂ ಅಷ್ಟೇನೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗಾಗಿ ನೀವು ಕೆಲವೊಂದು ಸಿಹಿ ಮಾಡುವಂಥದ್ದು ಏನ್ ಮಾಡ್ತೀವಲ್ವಾ, ಅಡಿಗೆಗಳು, ಸಿಹಿ ಅಡಿಗೆಗಳು, ಅದಕ್ಕೆ ಉಪಯೋಗಿಸಿ, ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇಷ್ಟೆಲ್ಲವನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಹೊಂದಿಸ್ಕೊಂಡು ಅಷ್ಟರಲ್ಲಿ ಬೆಲ್ಲದ ಪಾಕ ರೆಡಿ ಆಗಿತ್ತು. ಈಗ ಪಾಕವನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈಗ ಅಂದ್ರೆ ತುಂಬಾನೇ ಬಿಸಿ ಇರುತ್ತೆ ಸ್ನೇಹಿತರೆ ಇದು ಬೆಲ್ಲದ್ದು, ಹಾಗೇನೆ ಸಕ್ಕರೆದು ಇದೆಲ್ಲ ಪಾಕ ಬಂದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ತುಂಬಾನೇ ಡೇಂಜರ್ ಅಂತಾನೆ ಹೇಳ್ಬೋದು. ಸ್ವಲ್ಪ ತಾಗ್ತಂದ್ರೆ ಹಾಗೇನೆ ಬೊಬ್ಬೆನೆ ಬರುತ್ತಂತಾನೆ ಹೇಳ್ಬೋದು, ಅಷ್ಟು ಬಿಸಿ ಇರುತ್ತೆ. ಹಾಗಾಗಿ 1 ಸ್ಪೂನು ಇದರಿಂದನ ಚೆನ್ನಾಗಿ ಹೊಂದಿಸ್ಕೊಳ್ಳಿ, ಹಾಗೇನೆ ಮುಟ್ಟೋಕ್ ಹೋಗ್ಬೇಡಿ. ಹಾಗಾಗಿ ನಮ್ಗೆ ಎಷ್ಟು ಬೇಕು ಸ್ವಲ್ಪನೇ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಒಂದೇ ಸಲ ಅಷ್ಟನ್ನು ಹಾಕೊಂಡ್ಬಿಟ್ರೆ ತೆಳುವಾಗ್ಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇಷ್ಟು ತುಂಬಾನೇ ಚೆನ್ನಾಗಿ ಬಂದಿತ್ತು, ಸಿಹಿನೇ ತುಂಬಾನೇ ಕರೆಕ್ಟ್ ಆಗಿತ್ತು ಸ್ನೇಹಿತರೆ. ಇನ್ನ ಸ್ವಲ್ಪ ಹೆಚ್ಚಿಗೆನೆ ಅನ್ನಿಸ್ತು, ಹಾಗಾಗಿನೇ ನಾನು ಹೇಳಿದಂಥದ್ದು. ನಂತರ ಸ್ವಲ್ಪ ಉಗುರಿ ಬಿಸಿ ಇರುತ್ತಲ್ವಾ, ಚೆನ್ನಾಗಿ ಕಲಿಸ್ಕೊಂಡು ಉಗುರು ಬಿಸಿ ಇದ್ದಾಗ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ಯಾಕೆ ಮಾಡ್ಕೊಳ್ಬೇಕಂದ್ರೆ, ಕೆಲವೊಂದ್ಸಲ ಹಾಗೆ ನಾವು ಚೆನ್ನಾಗಿ ನಾದ್ಕೊಳ್ದಾಗೆ ಹಾಗೆ ಉಂಡೆ ಕಟ್ಟಿದ್ವಿ ಅಂದ್ರೆ ಸ್ವಲ್ಪ ಎಲ್ಲ ಬಿರುಕು ಬಿಟ್ಟಿರೋ ತರ ಆಗುತ್ತೆ. ಹಾಗಾಗಿ ಚೆನ್ನಾಗಿ 2 ಕೈಲಿಂದ ಒತ್ತಿ ಪ್ರೆಸ್ ಮಾಡಿ ಗಟ್ಟಿಯಾಗಿ ಉಂಡೆ ಕಟ್ಟಿಟ್ರೆ ತುಂಬಾನೇ ಸೂಪರ್ ಆಗಿರುತ್ತೆ. ಹಾಗೇನೆ ಒಂದೆಳೆ ಪಾಕ ಎಲ್ಲ ಬರೋ ರೀತಿಯಾಗಿ ಮಾಡ್ಕೊಳ್ಬೇಡಿ, ನಿಮಗೆ ಬೇಕಂದ್ರೆ ಮಾಡ್ಕೊಳ್ಬೋದು. ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಗಟ್ಟಿ ಆಗ್ಬಿಡುತ್ತೆ ಉಂಡೆ, ಕಲ್ ತಗೊಂಡು ಜಜ್ಬೇಕು, ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ
ಸ್ವಲ್ಪ ಇನ್ನೇನು ಒಂದೆಳೆ ಪಾಕ ಬರ್ತಾ ಇದೆ ಅನ್ನೋಷ್ಟರಲ್ಲಿ ನಾವು ಪಾಕ ಇದು ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ನಮ್ಮಮ್ಮ ಎಲ್ಲ ಮಾಡೋದಾಗಿನೇ ಒಂದೊಂದ್ಸಲ ಅಂದ್ರೆ ಅದು ತುಂಬಾ ದಿನವರೆಗೂ ಇರುತ್ತೆ, ಇದನ್ನು ಇರುತ್ತಿಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಚೆನ್ನಾಗಿ ಇನ್ನ ಪಾಕ ಬಂದಿರುತ್ತಲ್ವಾ, ಹಾಗಾಗಿ ತುಂಬಾ ದಿನದವರೆಗೂ ಇರುತ್ತೆ ಸ್ನೇಹಿತರೆ. ನಾನು ಈ ರೀತಿಯಾಗೆಲ್ಲ ಉಂಡೆ ಮಾಡೋಣ ಅಂತೇಳಿ ಉಂಡೆ ಈ ರೀತಿಯಾಗಿ ಈಗೆಲ್ಲ ಶೇಪ್ ಇದು ಮಾಡೋಣ ಅಂತೇಳಿ ಎಲ್ಲ ಇದನ್ನ ಮಾಡಿದೆ. ನಂತರದಲ್ಲಿ ಹಾಗೇನೆ ನೋಡಿ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಹಾಗೇನೆ ನಮ್ ಇದಕ್ ಬಿಟ್ಟಿದೆ ಅಂತಾನೆ ಹೇಳ್ಬೋದು, ಯಾವ ರೀತಿ ಇದು ಮಾಡ್ಬೇಕು ಅಂತ ಹೇಳಿ. ಈಗ ಎಲ್ಲ ಉಂಡೆಗಳನ್ನು ಒಂದೊಂದೇ ಆಗಿ ಕಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ, ಏಲಕ್ಕಿ ಪರಿಮಳ ಅಂತೂ ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ. ನೀವೊಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ. ಈಗಂತೂ ನಾಗರ ಪಂಚಮಿ ಹಬ್ಬಕ್ಕೆ ಇನ್ನೇನು ಮಾಡಲೇಬೇಕು. ನಂತರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಕೆಲವೊಬ್ರು ಈಗ 2ನೇ ವಾರಕ್ಕೆ, ಕೆಲವೊಬ್ರು 3ನೇ ವಾರಕ್ಕೆ, ಈ ರೀತಿಯಾಗಿದೆ ಈ ಸಲ ಬಂದ್ಬಿಟ್ಟು. ಹಾಗಾಗಿ ನೀವು ಯಾವಾಗ ಮಾಡ್ತೀರಲ್ವಾ ಆ ಇದರಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ನನಗೆ ಉಂಡೆ ಕಟ್ಟುವಾಗ ಏನಂದ್ರೆ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೂ ಅದು ಗೊತ್ತಾಗ್ತಾ ಇರುತ್ತೆ, ಕರೆಕ್ಟಾಗಿ ಇಷ್ಟೇ ತಗೊಳ್ಬೇಕು. ಅದು ಉಂಡೆ ಕಟ್ಟುವಾಗ ಆಲ್ರೆಡಿ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರು ಸ್ವಲ್ಪ ಇದು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಎಲ್ಲ ಒಂದೇ ಸೈಜಿಗೆ ಬರುತ್ತೆ ಉಂಡೆಗಳಂತಾನೆ ಹೇಳ್ಬೋದು. ನಂತರದಲ್ಲಿ ಇನ್ನು ಉಳ್ದಿತ್ತಲ್ವ ಇಟ್ಟು ಇದಕ್ಕೂ ಸ್ವಲ್ಪ ಈಗ ಪಾಕವನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗೆಲ್ಲ ನಾದ್ಕೊಂಡ್ಬಿಟ್ಟು ಈಗ ಇದನ್ನು ಅಷ್ಟೇನೆ ಚೆನ್ನಾಗಿ ಕಟ್ಕೊಳ್ಳೋಣ ಸ್ನೇಹಿತರೆ. ಉಂಡೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳು, ತೀರಾ ಏನ್ ಚಿಕ್ಕದೆಲ್ಲ ಕಟ್ಟಕ್ ಹೋಗಲ್ಲ ಸ್ನೇಹಿತರೆ, ಆದ್ರೆ ಒಂದು ಮೀಡಿಯಂ ಇದ್ರಲ್ಲಿ ಕಟ್ಟಿರ್ತೀನಿ. ನಮ್ಮ ಅಮ್ಮ ನಮ್ಮ ಅತ್ತೆ ಅವರೆಲ್ಲ ಮಾಡ್ತಿದ್ರು ಅಂದ್ರೆ ಇದಕ್ಕಿಂತ ನಾನು ಈಗ ಏನ್ ಕಟ್ಟಿರೋದು 1.5 ಉಂಡೆ ಸೇರ್ಸಿದ್ರೆ ಅವ್ರು 1 ಉಂಡೆ ಆಗುತ್ತೆ ಆ ರೀತಿ. ಆದ್ರೆ ನಾನು ಸ್ವಲ್ಪ ಚಿಕ್ಕದಾಗೆ ಮಾಡಿರ್ತೀನಿ, ತೀರಾ ಚಿಕ್ಕದಾಗೇನಲ್ಲ, ಚೆನ್ನಾಗಿ ಬರುತ್ತೆ. ಹಾಗೇನೆ ರುಚಿನೂ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿರುವಂಥ ರೆಸಿಪಿಗಳನ್ನ ಹಬ್ಬದವರೆಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಎಲ್ಲ ಮಾಡ್ತಾ ಇರ್ತೀನಲ್ವ, ಕರ್ಜಿಕಾಯಿ, ಚಕ್ಲಿ, ಅದೆಲ್ಲ ಒಂದೊಂದು ಹಾಗೇನೆ ನಿಮ್ಮ ಜೊತೆ ನಾನು ಏನೆಲ್ಲ ಮಾಡ್ತೀನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇತ್ತು ಅಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಮಾಡಿದ್ರೆ ಹೇಗೆ ಬಂದಿತ್ತು, ಚೆನ್ನಾಗಿ ಬಂದಿತ್ತಾ, ಹೇಗೆ ಅನ್ನುವಂಥದ್ದನ್ನ ತಿಳಿಸಿ. ನಾನು ಚೆನ್ನಾಗಿ ಬಂದಮೇಲೆ ಸ್ನೇಹಿತರೆ ನಾನು ತೋರಿಸುವಂಥದ್ದು, ನಾನು ಏನು ಮಾಡಿರ್ತೀನಲ್ವ ಅದನ್ನು. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ.